hello friends, welcome back to my channel. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ. ಇವತ್ತು ನೋಡ್ರಿ ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದರು. ನನ್ನ ಪ್ರೆಗ್ನೆನ್ಸಿ ಜರ್ನಿ ಒಳಗೆ ಎಷ್ಟೆಲ್ಲ ಜನ ನನಗೆ ಕಮೆಂಟ್ ಮಾಡಿದ್ರಲ್ಲ, ಅವ್ರಿಗೆ ಕಮೆಂಟಿಗೆ ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ಮತ್ತು ನನ್ನ ಡೆಲಿವರಿ ಆಗಿಂದ ಕೂಡ ಕಮೆಂಟ್ ಮಾಡಕತ್ತಾರ, ಅಕ್ಕ ಹೆಂಗಿರ್ತಿತ್ತು, ಮೂಮೆಂಟ್ ಹೆಂಗಿತ್ತು, ಬೇಬಿ ಹೇಗಿತ್ತು, ಮತ್ತು ವೇಟ್ ಎಷ್ಟಿತ್ತು, ಮತ್ತು ಯಾವ ಸೈಡ್ ಜಾಸ್ತಿ ಮೂಮೆಂಟ್ ಇತ್ತು ಏನು ಅಂತ ಈ ಥರ ಎಲ್ಲ ಕ್ವಶನು ಕೇಳಕತ್ತಾರ ನೋಡ್ರಿ. ಹಾಗಾಗಿ ನನಗೆ ಸಾಧ್ಯವಾದಷ್ಟು ನಾನು ಅವರಿಗೆ ಆನ್ಸರ್ನ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ನೋಡಿರಿ, ಒಬ್ಬರು ಕೇಳಿದ್ರು ನನಗೆ, ಮತ್ತು ನನಗೂ ಕೂಡ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಕೆಲವೊಂದಿಷ್ಟು ವಿಡಿಯೋದು ನೋಡಿದ್ದೆ. ಅವಾಗ ಏನು ಅನ್ನಿಸ್ತಂದ್ರೆ ಇದು ನಿಜಾನ ಅಥವಾ ಸುಳ್ಳ ಅಂತ ಅನ್ನಿಸ್ತಿತ್ತು. ಅವಾಗೇ ನೋಡ್ರಿ ನನಗೆ ಅನಿಸಿದ್ದು, ನನ್ನ ಡೆಲಿವರಿ ಆದಮೇಲೆ ನನಗೆ ಕನ್ಫರ್ಮ್ ಆಗಿದ್ದು ನಿಜ ಅಂಥೇಳಿ. ಆಮೇಲೆ ಕೆಲವೊಂದಿಷ್ಟು ಜನಕ್ಕೆ ಕೇಳಿದೆ, ಅವರು ಕೂಡ ನಿಜ ಅಂತ ಹೇಳಿದರು. ಅದರೊಳಗೆ ನೋಡ್ರಿ ಪ್ರಮುಖ ಗುಣಲಕ್ಷಣಗಳು ಅಂತಂದ್ರೆ, ನಾವೇನಾದರೂ ಪ್ರೆಗ್ನೆಂಟ್ ಆದಾಗ ನಮ್ಮ ಹೊಟ್ಟೆ ಒಳಗೆ ಗಂಡು ಮಗು ಇತ್ತಂದ್ರೆ ನಮ್ಗೆ ಜಾಸ್ತಿಯಾಗಿ ಸ್ವೀಟ್ ಇಷ್ಟ ಆಗಂಗಿಲ್ಲ, ಹೆಚ್ಚಾಗಿ ನೋಡ್ರಿ ನಮಗೆ ಖಾರ ಇಷ್ಟ ಆಗುತ್ತಂತ ಹೇಳ್ತಾರೆ. ಅದೇ ರೀತಿ ಕೂಡ ನನ್ನ ಪ್ರೆಗ್ನೆನ್ಸಿ ಜರ್ನಿ ಒಳಗೆ ನೋಡ್ರಿ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಟೈಮ್ ಒಳಗೆ ಮತ್ತು ಈ ಸಲ ನೋಡ್ರಿ ನನಗೆ ಹೆಚ್ಚಾಗಿ ಖಾರನೇ ಇಷ್ಟ ಆಗತ್ತದ ಅಂಥೇಳಿ. ಒಬ್ಬ ಹೆಣ್ಮಗಳು ನೋಡ್ರಿ ಪ್ರೆಗ್ನೆಂಟ್ ಅದ ತಿಳಿದ ತಕ್ಷಣ ಅದೇನೋ ಗೊತ್ತಿಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗುತ್ತೋ ಏನೋ ಗೊತ್ತಿಲ್ಲ, ಅವಳಿಗೆ ಏನಾದರೂ ತಿನ್ನಬೇಕು ಅಂತ ಹೆಚ್ಚಾಗಿ ಬಯಕೆಗಳು ಆಗ್ತಾವೆ. ಹಾಗಾಗಿ ಹೇಳಕತ್ತೀನಿ, ಎಲ್ರದ್ದು ನೋಡ್ರಿ ಆಲ್ಮೋಸ್ಟ್ ಒಂದೇ ರೀತಿ ಇರೋಂಗಿಲ್ಲ ಪ್ರೆಗ್ನೆನ್ಸಿ ಜರ್ನಿ ಮತ್ತು ಅವರ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇರ್ಬೋದು. ಕೆಲವ್ರದ್ದು ಬೇರೆ ಬೇರೆ ರೀತಿ ಇರ್ತದೆ. ಇನ್ನೂ ಕೆಲವರು ನೋಡ್ರಿ ಸ್ವೀಟ್ ಇಷ್ಟ ಆಗ್ತಿರ್ತದೆ ಅವ್ರಿಗೆ, ಗಂಡು ಮಗು ಹಾಕಿರ್ತದೆ, ಖಾರ ಇಷ್ಟ ಆಗ್ತಿರ್ತೈತಿ, ಹೆಣ್ಮಗು ಹಾಕಿರ್ತದೆ. ಹಾಗಾಗಿ ಹೇಳಕತ್ತೀನಿ, 90% ಅಂತೂ ನೋಡ್ರಿ ಯಾವ ಒಂದು ಹೆಣ್ಮಗಳು ಗರ್ಭಿಣಿ ಇರ್ತಾಳಲ್ಲ ಅವ್ರಿಗೆ ಏನಾದರೂ ಖಾರ ಅದು ಇಷ್ಟ ಆಗ್ತಾ ಇತ್ತಂದ್ರೆ ಅವಳಿಗೆ ಗಂಡು ಮಗು ಆಗುತ್ತಂತ ಹೇಳ್ತಾರೆ. ಈ ಒಂದು ರೀಸನ್ ನೋಡ್ರಿ ನನಗೂ ಕೂಡ ನಿಜ ಆಗ್ಯದ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಒಳಗೆ ನೋಡ್ರಿ ನನಗೆ ಜಾಸ್ತಿಯಾಗಿ ಖಾರ ಮತ್ತು ಹುಳಿನೇ ಇಷ್ಟ ಆಗ್ತಿತ್ತು. ಹಾಗಾಗಿ ಹೇಳಕತ್ತೀನಿ, ಯಾರಿಗಾದ್ರೂ ನೋಡ್ರಿ ಈ ರೀತಿ ಅನಿಸ್ತಿತ್ತಂದ್ರೆ ನೀವು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡ್ಕೊರಿ, ಯಾಕಂದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ಮಗು ಆಗುತ್ತಂತ ಹೇಳಕ್ಕೆ ಬರೋಂಗಿಲ್ಲ, ಆದರೂ ಕೂಡ ಒಂದಿಷ್ಟು ನಂಬಿಕೆ ಇರ್ತಾವೆ ನೋಡ್ರಿ, ಅದನ್ನು ನಾವು ನಂಬಿಕೆನ ಕೈ ಬಿಡಬಾರ್ದು ಅಂತ ಹೇಳ್ತೀನಿ. ಎಲ್ಲರದ್ದು ಒಂದೇ ರೀತಿ ಇರೋಂಗಿಲ್ಲ. ಆಲ್ರೆಡಿ ನಾನು ಹೇಳೀನಿ, ಬೇರೆ ಬೇರೆ ಜನದ್ದು ಬೇರೆ ಬೇರೆ ರೀತಿಯಾಗಿ ಸಿಮ್ಟಮ್ಸ್ ಇರ್ತಾವೆ. ಆಮೇಲೆ ಹೇಳ್ಬೋದು ಯಾರಾದರೂ ನನಗೆ, ಅಕ್ಕ ನನಗೆ ಸ್ವೀಟ್ ಇಷ್ಟ ಆಗ್ತಿತ್ತು ಆದರೂ ಕೂಡ ನನಗೆ ಗಂಡು ಮಗು ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ನೋಡ್ರಿ, ಎಲ್ರದ್ದು ಜರ್ನಿ ಒಂದೇ ರೀತಿ ಇರೋಂಗಿಲ್ಲ. ಹಾಗಾಗಿ ನನ್ನ ಜರ್ನಿ ಒಳಗೆ ನೋಡ್ರಿ ನನಗೆ 2 ಹೆಣ್ಮಕ್ಳದ್ದು ಏನಿತ್ತಂದ್ರೆ, 2 ಹೆಣ್ಮಕ್ಳ ನಾನು ಪ್ರೆಗ್ನೆನ್ಸಿ ಒಳಗೆ ನನಗೆ ಜಾಸ್ತಿ ಅಂದ್ರೆ ಸ್ವೀಟ್ ಇಷ್ಟ ಆಗ್ತಿತ್ತು, ಅವರಿಗೆ ಸ್ವಲ್ಪ ಖಾರ ಕೂಡ ಇಷ್ಟ ಆಗ್ತಿದ್ದಿಲ್ಲ. ನನಗೆ ನನ್ನ 3rd ಪ್ರೆಗ್ನೆನ್ಸಿ ಒಳಗೆ ನನಗೆ ನೋಡ್ರಿ ಖಾರನೇ ಇಷ್ಟ ಆಗ್ತಿತ್ತು. ಹಾಗಾಗಿ ಹಿರಿಯರು ಹೇಳೋ ಪ್ರಕಾರ ಮತ್ತು ಕೆಲವೊಂದಿಷ್ಟು ವಿಡಿಯೋನ ನೋಡಿದ ಪ್ರಕಾರ ನೋಡ್ರಿ ನನಗೆ ಏನಂತ ಅನ್ನಿಸ್ತಂದ್ರೆ, ಸ್ವೀಟ್ ಜಾಸ್ತಿಯಾಗಿ ಇಷ್ಟ ಆಗ್ತಿತ್ತಂದ್ರೆ ಹೆಣ್ಮಗು ಮತ್ತು ಖಾರ ಇಷ್ಟ ಆಗ್ತಿತ್ತಂದ್ರೆ ಗಂಡು ಮಗು ಅಂತ ಇತ್ತು. ಈ ಒಂದು ಸಿಮ್ಟಮ್ಸ್ ನೋಡ್ರಿ ನನಗೆ 100% ಆಗಿ ನಿಜ ಆಗ್ಯಾವ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡ್ರಿ. ಕೆಲವೊಂದಿಷ್ಟು ಡೌಟ್ಸ್ ಅದು ಮತ್ತು ಯಾವ ರೀತಿ ನಿಮಗೆ ವಿಡಿಯೋ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿರಿ, ನಾನು ಆ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇದೇ ರೀತಿ ಮತ್ತೆ ಉಪಯುಕ್ತವಾದ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.